ಹಾಗೂ ಮಂಕುತಿಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ವಿನಯ್ ಕುಮಾರ್ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಮಂಡ್ಯ ಜಿಲ್ಲಾದ್ಯಂತ ಅವರ ಹಿತೈಷಿಗಳು, ಹಿರಿಯರು, ಸ್ನೇಹಿತರು, ಅಭಿಮಾನಿಗಳು, ತಾಯಂದರ ಆಶೀರ್ವಾದದಿಂದ ಇವತ್ತು ಚೆನ್ನಾಗಿ ನಡೀತಾ ಇದೆ. ಅದರ ಭಾಗವಾಗಿ ಮಂಡ್ಯದಲ್ಲಿ ಕನ್ನಡ ಆಟೋ ಜಾಥಾಗೆ ಒಂದು ಮಂಡ್ಯದಲ್ಲಿ ಇಡೀ ಊರೊಳಗಡೆ ಕನ್ನಡದ ಹೋರಾಟಗಾರರು, ಚಲನಚಿತ್ರ ನಟರು, ಬುದ್ಧಿಜೀವಿಗಳು, ಸಾಹಿತಿಗಳು, ಬುದ್ಧ ಚಿತ್ರನಟರ ಚಿತ್ರಗಳನ್ನು ಪ್ರದರ್ಶನ ಮಾಡಿ ಇಡೀ ಮಂಡ್ಯದಲ್ಲಿ ಕನ್ನಡಮಯವನ್ನು ಮಾಡಿದರೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಸಕಲವನ್ನು ಕೊಟ್ಟು ಕಾಪಾಡಲಿ. ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಇವತ್ತು ಕೆಲವು ಕಡೆ ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ, ಗಿಡ ನೀಡೋದು, ಸಾಹಿತಿಗಳಿಗೆ ಪ್ರೋತ್ಸಾಹ ನೀಡೋದು, ಬೀದಿ ನಾಟಕ, ಹೀಗೆ ಒಂದು ಹೊಸ ಯುಗವನ್ನು ಆರಂಭಿಸಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ಜನ್ಮದಿನಾಚರಣೆ ಜೊತೆಗೆ ಕನ್ನಡದ ಜಾಗೃತಿ ಜಾಥಾವನ್ನು ಇವತ್ತು ಮಂಡ್ಯ ನಗರದ ಪ್ರಮುಖ ಬೀದಿಗಳಲ್ಲಿ ಮಾಡ್ತಾ ಬಂದಿದ್ದೀವಿ. ಈ ನಮ್ಮ ವಿಶಿಷ್ಟ ಪ್ರಯತ್ನಕ್ಕೆ ನಮ್ಮ ಸ್ಥಳೀಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಗೌಡರು ಕೂಡ ಬಂದು ಅವರು ಅರಸಿ ಭಾಗವಹಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತು ಎಲ್ಲರೊಳಗೊಂದಾಗುವ ಮಂಕುತಿಮ್ಮ ಟ್ರಸ್ಟ್ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀವಿ. ಈ ಒಂದು ವಿಶಿಷ್ಟ ಆಚರಣೆಗೆ ತಾವು ಕೂಡ ಭಾಗಿಯಾಗಿದ್ದಕ್ಕೆ ಮತ್ತೆ ಮಂಕುತಿಮ್ಮಯ್ಯನವರ ಜೊತೆಗೆ ಮಾರ್ಗದರ್ಶಕರಾಗಿ ಅವರಿಗೆ ಎಲ್ಲ ಸಲಹೆ ಸೂಚನೆಗಳು ಕೊಡ್ತಾ ಅವರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ಶಾಸಕರಿಗೆ ಮತ್ತೊಮ್ಮೆ ಎಲ್ಲರೂ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತೀನಿ. ಕರ್ನಾಟಕದಲ್ಲಿ ಆಡಳಿತ ಹಿಂದಿ ಮತ್ತು ಕನ್ನಡವನ್ನು ಜಾರಿಗೆ ತರಬೇಕು ಅಂತ ಹೇಳಿ ಎಲ್ಲ ನಾಡಿನ ಒಂದ್ ಕಡೆ ನಮ್ಮ ಸ್ನೇಹಿತರು, ಕಿರಿಯ ಸ್ನೇಹಿತರು ಆಗಿರ್ತಕ್ಕಂಥ ವಿನಯ್ ಅವರ ಹುಟ್ಟುಹಬ್ಬಗಳು. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ಎಲ್ಲರೊಳಗ ಒಂದಾಗು ಮಂಕುತಿಮ್ಮ ಅಂದ್ರೆ ಎಲ್ಲರ ಜೊತೆಗೆ ನೀನು ಇರಬೇಕು ಅಂತಕ್ಕಂಥ ಒಂದು ಆಶಯವನ್ನು ಇಟ್ಕೊಂಡು ಇರ್ತಕ್ಕಂಥ ಒಂದು ಆಶಯ ಇಟ್ಕೊಂಡು ಟ್ರಸ್ಟ್ ಅನ್ನು ಮಾಡ್ಕೊಂಡಿದ್ದಾರೆ. ನಾವು ಈ ಎರಡು ಆಚರಣೆಯನ್ನು ಒಂದು ವಿಶಿಷ್ಟವಾಗಿ ಮಾಡಬೇಕು. ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡದ ಚಿಂತನೆಗಳನ್ನು ಇನ್ನೂ ಗಟ್ಟಿಗೊಳಿಸ್ತಕ್ಕಂಥ ಭಾಗವಾಗಿ ಈ ಒಂದು ಉತ್ಸವವನ್ನು ಕೂಡ ಆಚರಿಸಬೇಕು ಅಂತ ಹೇಳಿ ಇವತ್ತು ಇಡೀ ಮಂಡ್ಯ ನಗರದಲ್ಲಿ ಕನ್ನಡ ನಾಮಫಲಕಗಳನ್ನ ಜಾತಿ ಕನ್ನಡ ಸಿದ್ದೇಗೌಡ ರಾಮ್ ಪ್ರಸಾದ್ ಅವರಿಗೆ ಧನ್ಯವಾದಗಳು. ಕನ್ನಡ ಪರ ಚಿಂತನೆಗಳ 200 ವರ್ಷ ಮುಂದಕ್ಕೆ ಬರೋಣ. ಮತ್ತೆ ಇಲ್ಲೇ ಕನ್ನಂಬಾಡಿ ಕಟ್ಟಬೇಕಾಗತ್ತೆ. ಅಲ್ಲಿ ಪ್ರಪಂಚದ ಅತ್ಯಂತ ಶ್ರೀಮಂತ ನಮ್ಮ ಪಕ್ಕದಲ್ಲೇ ಹೈದರಾಬಾದ್ ನಿಜಾಮ ವಜ್ರಾನ್ ಇಟ್ಕೊಂಡಿರ್ತಾನೆ, ಪೇಪರ್ ಹಾರಾಡಬಾರ್ದು ಅಂತ. ಆದ್ರೆ ಇಲ್ಲಿ ನಮಗೆ ಕನ್ನಂಬಾಡಿ ಕಟ್ಟೋದಕ್ಕೆ ಕೇವಲ 2.5 ಕೋಟಿ ರೂಪಾಯಿ ಆಗಿನ ಕಾಲದಲ್ಲಿ ಕಮ್ಮಿ ಬೀಳುತ್ತೆ. ಅದನ್ನ ತುಂಬಿಸಿದ್ದು ಹೇಗೆ ನಾವು? ಮಹಾರಾಣಿಯವರು ತಮ್ಮ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮನ ಅವರ ವಿನಯ್ ಅವರ ಹುಟ್ಟುಹಬ್ಬದ ಜೊತೆಗೆ ಮತ್ತೆ ಇಲ್ಲಿ ಕನ್ನಡ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತಿದ್ದೀವಿ. ಬಂಧುಗಳೇ, ಏನು ಕಾರ್ಯಕ್ರಮ ಇನ್ನೇನು ಆರಂಭ ಆಗ್ತಾರೆ, ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಗೌಡ ಅವರು ಕೂಡ ಬಂದು ಸೇರ್ಕೊಳ್ತಾರೆ ಈ ಕಾರ್ಯಕ್ರಮಕ್ಕೆ. ಅದಕ್ಕೂ ಮೊದಲು ಒಂದಷ್ಟು ನಮ್ಮ ಸ್ನೇಹಿತರು ಮಾತಾಡ್ತಾರೆ. ಅವರೆಲ್ಲರೂ ಕೂಡ ಒಂದು 2 ನಿಮಿಷ ಅದೇ ನಮ್ಮ ಜಯ ಕರ್ನಾಟಕ ಪರಿಷತ್ನ ರಾಜ್ಯದ ಮುಖಂಡರು ಆಗಿರ್ತಕ್ಕಂಥ ಎಸ್ ನಾರಾಯಣ ಅವರು ಈ ಕಾರ್ಯಕ್ರಮ ಮತ್ತು ಎಲ್ಲವನ್ನು ಸೇರಿಸಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ತಾರೆ. ಎಲ್ಲ ವರ್ಗದ ಮಹಿಳೆಯರನ್ನ ಮೆರವಣಿಗೆ ಮಾಡುವ ಮುಖಾಂತರ ಈ ಕನ್ನಡದ ಕೆಲಸವನ್ನ ಮಾಡಲಿಕ್ಕೆ ಎಲ್ಲ ಸಂಘಟನೆಯ ಪ್ರಮುಖರಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಶುಭವಾಗಿ ಹುಟ್ಟುಹಬ್ಬಕ್ಕೆ ವಿನಯ್ ಅವರಿಗೆ ಭಗವಂತ ಆಯುಷಾರೋಗ್ಯವನ್ನು ಕೊಟ್ಟು ತಾಯಿ ಭುವನೇಶ್ವರಿ ಅವರ ತಂದೆ ತಾಯಿ ಆಶೀರ್ವಾದ ಸಿಗಲಿ ಅಂತ ಹೇಳಿ ಈ ಕನ್ನಡ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.